ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇವತ್ತು ಪದಗ್ರಹಣ ಮಾಡಲಿದ್ದಾರೆ. ಅರಮನೆ ಮೈದಾನದಲ್ಲಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಹರಿಪ್ರಸಾದ್ಗೆ ಅಧಿಕಾರವನ್ನ ಹಸ್ತಾಂತರಿಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು, ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗಿರೋ ಸಾಧ್ಯತೆ ಇದೆ. ಸುಮಾರು 300 ಜನ ಗಣ್ಯರಿಗೆ ವೇದಿಕೆ ಮೇಲೆ ಕೂರೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 4000 ಬ್ಲಾಕ್ ಕಾಂಗ್ರೆಸ್ ಪ್ರತಿನಿಧಿಗಳಿಗೆ ವಿಶೇಷ ಆಸನದ ವ್ಯವಸ್ಥೆ ಆಗಿದೆ. ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗೋ ನಿರೀಕ್ಷೆ ಇದೆ. ಇವತ್ತು ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಲಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಪದಗ್ರಹಣ ಕಾರ್ಯಕ್ರಮದ ದೃಶ್ಯ ಇದು. ಕೆಪಿಸಿಸಿ ಸಾರಥ್ಯವನ್ನ ಅಧಿಕೃತವಾಗಿ ವಹಿಸ್ಕೋತಾ ಇದ್ದಾರೆ ಹರಿಪ್ರಸಾದ್. 2020ರಿಂದ ಡಿಕೆ ಶಿವಕುಮಾರ್ ಅವರು ನಿರ್ವಹಿಸ್ತಾ ಇದ್ರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ. ಆಯ್ತಾ, ಇದಿಷ್ಟು ಸುಮ್ಮನಾಗ್ರೆ ಇಲ್ಲೇ ಇದಿಷ್ಟು ಹಿಂಗೆ ಕೂಗಿದ್ರೆ ಇಡೀ ದೇಶ ನಿಮ್ಮ ಕೈಯಾಗ ಬಂದಂಗೆ ಆಗ್ತದ. ಯೂಸ್ಲೆಸ್ ಫೆಲೋಸ್. ಯಾವಾಗಲೂ ಇದು ಕಾಂಗ್ರೆಸ್ ಪಕ್ಷದ ಇದು ಮೀಟಿಂಗ್. ಇದರಲ್ಲಿ ಯಾವ ಒಂದು ವ್ಯಕ್ತಿ ಮತ್ತು ಮೀಟಿಂಗ್ ಅಲ್ಲ. ಎಲ್ಲರೂ ಸೇರಿ ಪಕ್ಷಕ್ಕೆ ಒಂದುಗೂಡಿಸ್ತಕ್ಕಂಥ ಫಂಕ್ಷನ್ಸ್ ಇದು. ಯಾರೇ ಒಬ್ಬರು ಒಂದು ಹೇಳೋದು, ಇನ್ನೊಬ್ಬರು ಒಂದು ಕೂಗೋದು, ಬಾಕಿ ಅವ್ರು ಅದಕ್ಕೆ ಬಂದಾರ, ಕಸ ಗೂಡ್ಸಕ್ಕೆ ಬಂದಾರ. ಬಂಧುಗಳೇ, ನೆನಪಿಡಿ, ಯಾವಾಗಲೂ ಕೂಡ ಶಿಸ್ತು ಪಕ್ಷಕ್ಕೆ ಬೇಕು. ಇಲ್ಲಿ ವ್ಯಕ್ತಿ ಪೂಜೆ ನಡೆಯೋದಿಲ್ಲ, ಯಾರೆಷ್ಟೇ ದೊಡ್ಡವರು ಇರಲಿ. ನಾನು ನೋಡಿದ್ದೀನಿ, ನನ್ನ 58 ವರ್ಷದ ರಾಜಕೀಯದಲ್ಲಿ ಏರುಪೇರುಗಳು ನೋಡಿದ್ದೇನೆ. ಮತ್ತು ಅನೇಕ ನಾಯಕರು ಕಾಂಗ್ರೆಸ್ಲಿಂದ ಆಗಿದ್ದಾರೆ ಹೊರತಾಗಿ ಅವರ ಕೊಡುಗೆ ಕಾಂಗ್ರೆಸ್ ಕಡಿಮೆ ಇದ್ರೂ ಕೂಡ ಅವರಿಗೆ ಕಾಂಗ್ರೆಸ್ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದೆ. ಅದಕ್ಕಾಗಿ ಸ್ವಲ್ಪ ಶಾಂತವಾಗಿ ನೀವು ಕೇಳಿ. ಯಾಕಂದ್ರೆ ಇದು ನಮ್ಮ ಮೀಟಿಂಗು, ನಾವೆಲ್ಲರೂ ಕೂಡಿ ಪಕ್ಷವನ್ನು ಕಟ್ಟತಕ್ಕಂಥ ಮೀಟಿಂಗು. ಅದಕ್ಕೆ ದಯವಿಟ್ಟು ಯಾರು ಮಧ್ಯದಲ್ಲಿ ಕೂಗಕ್ಕೆ ಹೋಗಬೇಡಿ. ಯಾರೇ ನೀವು ಕೂಗಿದ್ರೂ ಕೂಡ ಆ ಫುಟೇಜ್ ಇರ್ತದೆ, ನಾನು ಡಿಸಿಪ್ಲಿನರಿ ಆಕ್ಷನ್ ತಗೊಳ್ತೀನಿ. ಬಂಧುಗಳೇ, ಇವತ್ತು ಇದು ಬಹಳ ಅತ್ಯಂತ ಮಹತ್ವದ ಸಭೆ. ಇದಕ್ಕೆ ಶಿವಕುಮಾರ್ ಅವರು ಸಾಕಷ್ಟು ಸೇವೆಯನ್ನು ಸಲ್ಲಿಸಿ ಪಕ್ಷ ಕಟ್ಟಿ, ವಿಶೇಷವಾಗಿ ಬೀದರಿಂದ ಮೈಸೂರುವರೆಗೆ, ಬೆಳಗಾವಿಯಿಂದ ಕೋಲಾರವರೆಗೆ ಅಡ್ಡಾಡಿ ಎಲ್ಲರನ್ನ ಒಗ್ಗೂಡಿಸಿ ತೆಗೆದುಕೊಂಡು ಹೋಗಿ ಪಕ್ಷಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಅವರು ಮಾಡಿದ್ರು. ಅದೇ ರೀತಿಯಾಗಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ತನ್ನ ಎಲ್ಲ ಕಾರ್ಯಕ್ರಮಗಳು ಕಾಂಗ್ರೆಸ್ದವರು ನಾವೇನು ಹೇಳಿದ್ದೇವೆ, ಏನು ಗ್ಯಾರಂಟಿ ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳು ಸಮರ್ಪಕವಾಗಿ ಇಬ್ಬರೂ ಸೇರಿ ನೆರವೇರಿಸಿದ್ದಕ್ಕಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಪುನಃ ಬಂತು. ಮುಂದೂ ಕೂಡ ಇದೇ ರೀತಿಯಾಗಿ ನಾವು ಮಾಡಿದ್ರೆ
ಪುನಃ ನಮ್ಮ ಸರ್ಕಾರ ಬರ್ತದೆ ಅನ್ನತಕ್ಕಂಥ ಮಾತನ್ನು ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತಿದ್ದೇನೆ. ಎರಡನೇದಾಗಿ, ಇವತ್ತು ನಮ್ಮ ಮುಂದೆ ಅನೇಕ ದೊಡ್ಡ ದೊಡ್ಡ ಪ್ರಶ್ನೆಗಳಿವೆ. ವಿಶೇಷವಾಗಿ ಇವತ್ತು ಬೆಲೆ ಏರಿಕೆ, ಇನ್ಫ್ಲೇಷನ್ ಇಡೀ ದೇಶದಲ್ಲಿ ಬೆಲೆ ಏರ್ತಾನೆ ಇವೆ. ಪ್ರತಿಯೊಂದು ಅವಶ್ಯ ವಸ್ತುಗಳ ಬೆಲೆಗಳು, ಮಕ್ಕಳಿಗೆ ಬೇಕಾದ ಪಠ್ಯಪುಸ್ತಕಗಳು, ಗ್ಯಾಸು, ಡೀಸೆಲು, ಪೆಟ್ರೋಲು ಎಲ್ಲದರ ಬೆಲೆ ಇವತ್ತು ಮೋದಿ ಸರ್ಕಾರ ಏರಿಸ್ತಾನೆ ಇದೆ. ನಾವು ಈ ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥದ್ದು ಹೊಣೆ ನಮ್ಮ DK ಹರಿಪ್ರಸಾದ್ ಅವ್ರ ಮೇಲೆ ಇವತ್ತು ಇದೆ. ಅವ್ರ ಈ ಪಕ್ಷಕ್ಕೆ ಎಲ್ಲರನ್ನ ತೆಗೆದುಕೊಂಡು ಹೋಗಿ, BK ಹರಿಪ್ರಸಾದ್ ಅವರು ಹೊಸಬರೇನಲ್ಲ, ಅವರು ಸಾಮಾನ್ಯ ಒಂದು ಕಾರ್ಯಕರ್ತನಿಂದ ಇವತ್ತು KPCC ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದಾರೆ. ಅನೇಕ ಜನರಲ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಆಗಿ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿಯೂ ಕೂಡ ಅಡ್ಡಾಡಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಈ ಸಲ ನಾವು ಕಾಂಗ್ರೆಸ್ ಕಾರ್ಯಕರ್ತರನ್ನ, ಕಾಂಗ್ರೆಸ್ ನಾಯಕತ್ವವನ್ನು ಯಾರು ಪಕ್ಷವನ್ನು ಕೆಳಗಿಂದ ಕಟ್ಕೊಂಡು ಬಂದಿದ್ದಾರೋ, ಯಾರು ನೋಡಿದಾರೋ, ಯಾರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಗುರುತಿಸ್ತಾರೋ, ಯಾರು ವಿಶೇಷವಾಗಿ ಪಕ್ಷದ ತತ್ವಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅನುಷ್ಠಾನಕ್ಕೆ ತರ್ತಾರೋ ಅಂಥ ವ್ಯಕ್ತಿ ಕೈಯಲ್ಲೇ ಕೊಡಬೇಕು ಅಂತ ಹೇಳಿ ಇವತ್ತು BK ಹರಿಪ್ರಸಾದ್ ಅವ್ರ ಕೈಯಲ್ಲಿ ನಾವು ಕೊಟ್ಟಿದ್ದೇವೆ. ಇದು ಒಂದು ವರ್ಗಕ್ಕೆ ಸೀಮಿತ ಇಲ್ಲ, ಇದು ಕಾರ್ಯಕರ್ತರಿಂದ ಹೊರ ಹೊಮ್ಮುತ್ತ ಒಬ್ಬ ನಾಯಕ, ಅವನಿಗೆ ಈ ಕೆಲಸವನ್ನು ವಹಿಸಿದ್ದೇವೆ. ಅದರ ಜೊತೆಯಲ್ಲೇ ಯುವಕರು ಮುಖ್ಯಮಂತ್ರಿಗಳಿದ್ದಾರೆ. ಯುವಕರೇನಿಲ್ಲ, ಈಗ ಅವ ಮುತ್ತೆ ಆಗ್ಬಿಟ್ಟಾನ, ಯಾಕಂದ್ರೆ ಅವನಿಗೂ ಮೊಮ್ಮಗಳ, ಅದಕ್ಕೆ ನಾವು ಯುವಕರಂತ ಹೇಳಂಗಿಲ್ಲ. ಆದರೆ ಯುವಕರಂಗೆ ಕಾಣ್ತಾರೆ, ಯುವಕರಂಗೆ ನಡೀತಾರೆ, ಅದಕ್ಕೆ ನೀವೆಲ್ಲ ಯುವಕರು ಅಂತೀರಿ. ಅದಕ್ಕೆ ಅವರು ಅವ್ರ ಜೊತೆಯಲ್ಲೇ ಇದ್ದಾರೆ. ಹೆಚ್ಚು ಕಡಿಮೆ ಸಮವಯಸ್ಸಿದವರೇ ಇಬ್ಬರು ಇದನ್ನ ಇದ್ದಾರೆ. ಅವ್ರಿಗೆ ಮಾರ್ಗದರ್ಶನ ಕೊಡೋಕ್ಕೆ ಈ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನಾಯಕರಿದ್ದಾರೆ, ಹಿರಿಯ ನಾಯಕರು. ಸುರ್ಜೇವಾಲಾ ಅವರು ಇದ್ದಾರೆ. ಅದಕ್ಕೆ ನಾವು ಇಂಥ ವ್ಯಕ್ತಿಗಳ ಕೈಯಲ್ಲಿ ಇವತ್ತು ಕೊಟ್ಟಿದ್ದೇವೆ. ಬಹುಶಃ ನಮ್ಮ ಪುನಃ ಸರ್ಕಾರ ತರ್ತಕ್ಕಂಥ ಇದರಲ್ಲಿ ಹಾಗೂ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಒಂದೇ ಅಲ್ಲ, ನಾಳೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಗೂ ಕೂಡ ನಮಗೆ ಶಕ್ತಿ ಕೊಡ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೇನೆ. ಯಾಕಂದರೆ ಡೆಲ್ಲಿಯಲ್ಲಿ ನಾವು ಬರದೇ ಹೋದರೆ ಈ RSS BJP ಮೋದಿ ಇವರು ದೇಶವನ್ನು ಹಾಳು ಮಾಡೋಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವರು ಹೋಗೋದಿಲ್ಲ. ಇವ್ರಿಗೆ ನೀವು ಮನೆಗೆ ಕಳಿಸ್ಬೇಕಾದ್ರೆ ನೀವು ಮನಸ್ಸು ಮಾಡಬೇಕು. ನಮ್ಮ ಕಾರ್ಯಕರ್ತರು, ಮುಖಂಡರು, ನಾಯಕರು ಇದು ಎಲ್ಲರೂ ಕೂಡ
ಯಾಕಂದ್ರೆ ಇದರ ಪರಿಣಾಮ ಹೆಣ್ಮಕ್ಕಳ ಮೇಲೆ ಬೀಳ್ತಾ ಇದೆ, ಯುವಕರ ಮೇಲೆ ಬೀಳ್ತಾ ಇದೆ. ಅದಕ್ಕಾಗಿ ಹೇಳಿದ ಇನ್ಫ್ಲೇಷನ್ ಇದು ಮೋದಿ ಅವ್ರ ಕೊಡುಗೆ. ಅನ್ಎಂಪ್ಲಾಯ್ಮೆಂಟ್ ಇದು ಮೋದಿ ಅವ್ರ ಕೊಡುಗೆ. ಮೊದಲ ಅಧಿಕಾರಕ್ಕೆ ಬರುವಾಗ ಹೇಳ್ದ, ಬಂದ ಮೇಲೆ 2 ಕೋಟಿ ನೌಕರಿ ನಾನು ಪ್ರತಿ ವರ್ಷ ಕೊಡ್ತೀನಿ ಅಂದ್ರ ಕೊಟ್ರ 2 ಕೋಟಿ. ಯಾಕೆ ಇವತ್ತು ಬಿಜೆಪಿ ಯುವಕರು ಅಥವಾ AVP ಅವ್ರದ್ದು ಅವ್ರು ಯಾಕೆ ಕೇಳೋದಿಲ್ಲ? ನಮ್ಮ ಸರ್ಕಾರದಲ್ಲಿದ್ದಾಗ ಏನಾರ ಒಂದು ಸಣ್ಣ ಗ್ಯಾಸ್ ಪ್ರೈಸ್ ಏರಿದ್ರೆ ಅಥವಾ ನಮ್ಮ ಕಮರ್ಷಿಯಲ್ ಗ್ಯಾಸಿನ ಪ್ರೈಸ್ ಏರಿದ್ರೆ ಅಥವಾ ಎಸೆನ್ಷಿಯಲ್ ಕಮ್ಯಾಡಿಟೀಸ್ ಪ್ರೈಸ್ ಏರಿದ್ರೆ ಬೀದಿಗೆ ಬರ್ತಿದ್ರು ಝಂಡ ಹಿಡ್ಕೊಂಡು. ಈಗ ಎಲ್ಲಿ ಹೋಗಿವೆ ಅವ್ರ ಝಂಡಾಗಳು? ಎಲ್ಲಿದ್ದಾರೆ ಬಿಜೆಪಿದವರು? ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಯಾಕಂದ್ರೆ ಅವರು ಬಡವರ ಮೇಲೆ ದಬ್ಬಾಳಿಕೆ ಮಾಡಬೇಕು ಅನ್ನತಕ್ಕಂಥದ್ದೇ ಅವ್ರ ಇಚ್ಛೆ. ಅದು ಅಲ್ಲದೆ ಸಾವಿರಾರು ವರ್ಷದಿಂದ ಏನು ಅವರು ಆಳ್ಕೊಂಡು ಬಂದಿದ್ದಾರೆ. ಕೆಲವು ಜನರ ಕೈಯಲ್ಲೇ ಏನು ಅಧಿಕಾರ ಇತ್ತು, ಆ ಅಧಿಕಾರವನ್ನು ಮೋದಿಯವರು ಅದೇ ರೀತಿಯಾಗಿ ಮುಂದುವರಿಸಬೇಕು ಅಂತ ಹೇಳಿ ಅವರ ಪ್ರಯತ್ನ ಇದೆ. ಅದಕ್ಕೆ RSS ಅವರಿಗೆ ಅಷ್ಟು ಸಪೋರ್ಟ್ ಮಾಡೋದು, ಅದಕ್ಕೆ ಅವರಿಗೆ AVP ಸಪೋರ್ಟ್ ಮಾಡೋದು. ಇವರು ಇಂಥ ಒಂದು ಇವತ್ತು ಸುಳ್ಳುಗಾರರು ಮತ್ತು ಇವರು ವಿಶೇಷವಾಗಿ ಹಣದುಬ್ಬರದಲ್ಲಿ ವಿಫಲರಾಗಿದ್ದಾರೆ. ಆಮೇಲೆ ರಾಜಕೀಯ ಉದ್ಯೋಗಗಳ ನಮ್ಮ ನೀವೇ ಹೇಳಿ, ನೆಹರೂಜಿ ಅವ್ರ ಕಾಲದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಕಟ್ಟಿ ಲಕ್ಷಾಂತರ ಜನರಿಗೆ ನೌಕರಿ ಕೊಟ್ಟರು, ಎಂಪ್ಲಾಯ್ಮೆಂಟ್ ಕೊಟ್ಟರು. ನಮ್ಮ ಬೆಂಗಳೂರದಲ್ಲೇ ನೋಡಿ, ಮೊದಲ HAL ಇತ್ತು, HMT ಈಗೂ ಇದೆ, BEL, PHEL ಇಂಥವೆಲ್ಲ ಇತ್ತು. ಲಕ್ಷಾಂತರ ಜನ ನೌಕರಿ ಮಾಡ್ತಾ ಇದ್ದಾರೆ. ಅದು ನೆಹರೂಜಿ ಅವ್ರ ಕಡೆಯಿಂದ. ಮೋದಿ ಅವರು ಏನಾದರೂ ಇಂಥ ಕೊಡುಗೆ ಕರ್ನಾಟಕ ಕೊಟ್ಟಿದಾರ ಅಂತ ಹೇಳಿ ಕೇಳಿ ಅವರಿಗೆ. ಏನು ಕೊಟ್ಟಿದ್ದಾರೆ ಮೋದಿ ಅವರು ಕರ್ನಾಟಕಕ್ಕೆ? ಮೋದಿ ಕೊಟ್ಟಿದ್ದು ಅನ್ಎಂಪ್ಲಾಯ್ಮೆಂಟ್, ಮೋದಿ ಕೊಟ್ಟಿದ್ದು ಇನ್ಫ್ಲೇಷನ್, ಮೋದಿ ಕೊಟ್ಟಿದ್ದು ಸುಳ್ಳು ಹೇಳ್ತಕ್ಕಂಥ ಭರವಸೆಗಳು. ಅದಕ್ಕೆ ಈ ಸರ್ಕಾರ, ಮೋದಿ ಸರ್ಕಾರ ಒಂದಿಲ್ಲ ಒಂದು ಸಮಯದಲ್ಲಿ ಬೀಳ್ತದೆ. ಇದು ನೀವು ಕಾದು ನೋಡಿ. ಮತ್ತು ಇವ್ರ ಮೇಲೂ ಕೂಡ ದೊಡ್ಡ ಸಂಕಟವನ್ನು ಮೋದಿಯವ್ರ ಮೇಲೆ ಬರ್ತಾ ಇದೆ. ಅದನ್ನು ನೀವು ಕಾದು ನೋಡಿ. ಯಾಕಂದರೆ ಅವ್ರು ಯಾವ ಕೆಲಸನೂ ಕೂಡ ಸರಿಯಾದಂಥ ರೀತಿಯಲ್ಲಿ ಮಾಡಿಲ್ಲ ಮತ್ತು ಈ ಕಾರ್ಮಿಕರಿಗೆ ಸಹಾಯ ಮಾಡಲಿಲ್ಲ. ಹೆಣ್ಣು ಮಕ್ಕಳಿಗೆ ಹೇಳಿದ್ರು ನಾವು ಸಾಕಷ್ಟು ಸಹಾಯ ಮಾಡ್ತೀನಿ, ವಿದ್ಯಾರ್ಥಿಗಳಿಗೆ ಹೇಳಿದರು ಸಹಾಯ ಮಾಡ್ತೀನಿ. ಇವತ್ತು ಶಿಕ್ಷಣದಲ್ಲಿ ಇಂಥ ತಪ್ಪುಗಳನ್ನು ಅವರು ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆ ದಿಕ್ಕು ತಪ್ಪತಂಕ ರೀತಿಯಲ್ಲಿ ಸಿಲೆಬಸ್ ಮಾಡ್ತಾ ಇದ್ದಾರೆ. RSS ಹುಡುಗರನ್ನ ತುಂಬುತ್ತಾ ಇದ್ದಾರೆ. ಶಿಕ್ಷಕರು RSS ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಕೊಡ್ತಾ ಇದ್ದಾರೆ. ವೈಸ್ ಚಾನ್ಸಲರು RSS ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಕೊಡ್ತಾ ಇದ್ದಾರೆ. ಇಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅದು ಹಿಡಿತ, ರಾಜಕೀಯ ಹಿಡಿತವನ್ನು ಅವರ ಕೈಯಲ್ಲಿ ಇರಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.